ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆಯ ವಿಷಯ ಅನುದಾನಕ್ಕೆ ಅಲೆದಾಟ. ಆರ್ಥಿಕ ಅನುದಾನಕ್ಕೆ ಕಲಾವಿದರ ಅಲೆದಾಟ. ಸಹಾಯಧನ ಕೊರತೆಯಿಂದ ಸಂಘ ಸಂಸ್ಥೆಗಳು ಪರದಾಟ. 2024-25ನೇ ಸಾಲಿನಲ್ಲಿ ಅನುದಾನವೇ ಬಂದ್. ಕಲಾವಿದರು ಸಾಹಿತಿಗಳಿಂದ ಸರ್ಕಾರಕ್ಕೆ ಹಿಡಿಶಾಪ. ಬಿಡಿಗಾಸು ಇಲ್ಲದೆ ಕ್ರಿಯಾಶೀಲರ ಪರದಾಟ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಈಗ ಎಲ್ಲ ರಂಪಾಟ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಸಾಂಸ್ಕೃತಿಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂಸ್ಥೆಗಳು ಅವೆಲ್ಲವೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅನುದಾನದ ಅಡಿಯಲ್ಲಿಯೇ ಬಹುತೇಕ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು. ಕನ್ನಡದ ಭಾಷೆ, ಸಂಸ್ಕೃತಿ ಇವುಗಳನ್ನು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕ್ರಿಯಾಶೀಲ ಮನಸ್ಸುಗಳು, ಸಾಹಿತಿಗಳು, ಜೊತೆಗೆ ಕಲಾವಿದರು ಎಲ್ಲರೂ ಕೂಡ ಅವರವರದೇ ವ್ಯಾಪ್ತಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಈಗಾಗಲೇ ಇಡೀ ಕರ್ನಾಟಕದಲ್ಲಿ ಒಟ್ಟಾರೆ ನೋಡೋದಾದರೆ ಸುಮಾರು 7,000ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಿದ್ದಾವೆ. ಇದರಲ್ಲಿ 90% ಆಫ್ ಸಂಘ ಸಂಸ್ಥೆಗಳೆಲ್ಲವೂ ಕೂಡ ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅನುದಾನವನ್ನು ಅವಲಂಬಿತವಾಗಿಯೇ ಕಾರ್ಯಕ್ರಮಗಳನ್ನು ಮಾಡುತ್ತೆ. ಅಂದರೆ ಕನ್ನಡವನ್ನು ಭಾಷೆ ಇರ್ಬೋದು ಅಥವಾ ಈ ನೆಲ ಜಲದ ಸಂಸ್ಕೃತಿ ಪರಂಪರೆಗಳನ್ನು ಉಳಿಸುವಂಥದ್ದು ಇರ್ಬೋದು ಅಥವಾ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಇರ್ಬೋದು ಅಥವಾ ಕನ್ನಡ ಪರವಾದಂಥ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಇರ್ಬೋದು. ಸೊ ಇಂಥವೆಲ್ಲವನ್ನೂ ಮಾಡುವಂಥ ಸಂದರ್ಭದಲ್ಲಿ ಸಹಕಾರವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದಲೇ ಪಡೆದು ಅವರ ವ್ಯಾಪ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಹಣವನ್ನು ಹಾಕ್ಕೊಂಡು ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಇಷ್ಟು ದಿನಗಳ ಕಾಲ ನಡೆದು ಬಂದಂಥ ಲೋಕಾರೂಢಿ. ಸೊ ಆ ಕಾರಣಕ್ಕಾಗಿ ಈ ಭಾಷೆ, ಸಂಸ್ಕೃತಿ, ಈ ನೆಲ ಜಲದ ಆಚಾರ ವಿಚಾರಗಳು, ಸಂಸ್ಕೃತಿಗಳನ್ನು ಮತ್ತಷ್ಟು ವಿಜೃಂಭಿಸುವಂತೆ ಮಾಡುವಂಥ ಜೊತೆಗೆ ಮುಂದಿನ ಪೀಳಿಗೆಗೆ ಅವುಗಳನ್ನು ಕೊಂಡೊಯ್ಯಲಿಕ್ಕೆ ಬೇಕಾದಂಥ ಒಂದು ಸಹಕಾರವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈವರೆಗೂ ಕೂಡ ಮಾಡ್ಕೊಂಡು ಬಂದಿದೆ, ಆ ಸಹಕಾರವನ್ನು ಕೊಟ್ಟಿದೆ. ಆದರೆ ಯಾವಾಗ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತೋ ಸೊ ಈ ಸಂದರ್ಭದಲ್ಲಿ ಈಗ ಬಹಳ ದೊಡ್ಡ ಪೆಟ್ಟು ಈ ಸಂಘ ಸಂಸ್ಥೆಗಳ ಮೇಲೆ ಬೀಳ್ತಾ ಇದೆ. ಯಾಕೆ ಅಂತಂದರೆ ಇಡೀ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈಗ ಆರ್ಥಿಕ ಅನುದಾನದ ಕೊರತೆಯಿಂದ ಬಳಲ್ತಿದೆ ಅನ್ನುವಂಥದ್ದನ್ನು ಸ್ವತಃ ಇಲಾಖೆಯಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳೇ ಒಪ್ಪಿಕೊಳ್ಳುವಂಥ ಒಂದು ಹೀನಾಯ ಪರಿಸ್ಥಿತಿ ಇವತ್ತು ಸರ್ಕಾರದ ಮುಂದಿದೆ. ಜೊತೆಗೆ ಈ ವಿಚಾರ ಈಗಾಗಲೇ ಅನೇಕ ಸಂಘ ಸಂಸ್ಥೆಗಳಿಗೂ ಕೂಡ ಗೊತ್ತಾಗ್ತಾ ಇದೆ. ಯಾಕೆ ಅಂತ ಹೇಳಿದರೆ ಈಗ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇವತ್ತು CM ಕುರ್ಚಿಯಲ್ಲಿದ್ದರೂ ಕೂಡ ಶಿವರಾಜ್ ತಂಗಡಿಯವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಆದರೆ ಎಲ್ಲ ಒಂದು ಕಡೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಿಗೆ ಸರಿಯಾದಂಥ ಅನುದಾನ ಸಿಗ್ತಾ ಇಲ್ವಾ, ಅಥವಾ ಅನುದಾನ ಇದ್ದರೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಥವಾ ಅಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳ ಒಂದು ಏನು ಬೇಜವಾಬ್ದಾರಿತನದಿಂದಲೋ ಅಥವಾ ಇಲ್ಲಿ ಆಗ್ತಕ್ಕಂಥ ಹಣಕಾಸಿನ ಸಮಸ್ಯೆಯ ಕಾರಣಕ್ಕೋ ಇಲ್ಲಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ ಸರಿಯಾದ ರೀತಿಯಲ್ಲಿ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥದ್ದು ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಾಗಿರುವಂಥ ವಿಚಾರ. ಅಂದರೆ ಯಾರ್ಯಾರು ಈ ಕನ್ನಡ ಪರ ವಿಚಾರ ಇರ್ಬೋದು ಅಥವಾ ಸಾಂಸ್ಕೃತಿಕ ವಿಚಾರ ಇರ್ಬೋದು, ಸಾಹಿತ್ಯ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂಘ ಸಂಸ್ಥೆಗಳು ಇರ್ಬೋದು, ಇವ್ಯಾವುಗಳಿಗೂ ಕೂಡ ಈಗ ಅನುದಾನ ಸಿಗ್ತಾ ಇಲ್ಲ. ಪ್ರತಿ ಸಾರಿ ಒಂದು ಜೂನ್ ತಿಂಗಳ ಹೊತ್ತಿನಲ್ಲಿ ಈ ಸಂಘ ಸಂಸ್ಥೆಗಳಿಂದ ಅರ್ಜಿಯನ್ನು ಆಹ್ವಾನಿಸಿ ಅನುದಾನವನ್ನು ಹಂಚಿಕೆ ಮಾಡುವಂಥ ಅಥವಾ ಯಾರ್ಯಾರು ಈ ಥರದ ಕಾರ್ಯಕ್ರಮಗಳನ್ನು ಮಾಡ್ತಾರೋ ಸೊ ಅಂಥವರಿಗೆ ಆರ್ಥಿಕ ನೆರವನ್ನು ಅಥವಾ ಸಹಾಯವನ್ನು ಮಾಡುವಂಥ ಕೆಲಸ ಪ್ರತಿ ವರ್ಷ ಆಗ್ತಾ ಇತ್ತು. ಈಗಾಗಲೇ ಕಳೆದ ವರ್ಷವಂದ ಏನು ಒಟ್ಟಾರೆ ವಿಚಾರಗಳನ್ನು ಗಮನಿಸೋ ಅಥವಾ ಹಿಂದಿನ ವರ್ಷಗಳಲ್ಲಿ ಆದಂಥ ಕಾರ್ಯಕ್ರಮಗಳನ್ನು ಗಮನಿಸಿ ಹೇಳೋದಾದರೆ ವರ್ಷಕ್ಕೆ 15-20 ಕೋಟಿ ರೂಪಾಯಿ ಅನುದಾನ ಈ ಸಂಘ ಸಂಸ್ಥೆಗಳಿಗೆ ಅಥವಾ ಕನ್ನಡ ಪರವಾದಂಥ ಅಥವಾ ಸಾಹಿತ್ಯಾತ್ಮಕವಾದಂಥ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಂಘ ಸಂಸ್ಥೆಗಳಿಗೆ ಅನುದಾನವನ್ನು ಕೊಡ್ತಾ ಇದ್ರು. ಒಟ್ಟಾರೆಯಾಗಿ ನಾನು ಹೇಳ್ತಾ ಇರುವಂಥದ್ದು ಅಂದರೆ ಒಂದೊಂದು ಸಂಘ ಸಂಸ್ಥೆಗಳ ಕಾರ್ಯವ್ಯಾಪ್ತಿ ಮತ್ತು ಅವರು ಏನು ಮಾಡ್ತಾರೆ ಅವುಗಳ ಆಧಾರದ ಮೇಲೆ ಹಣವನ್ನು ಅಥವಾ ಅನುದಾನವನ್ನು ಬಿಡುಗಡೆ ಮಾಡುವಂಥದ್ದು ನಡೀತಾ ಇದು ಒಂದು ರೀತಿಯ ಪ್ರಕ್ರಿಯೆ. ಇದು ಜೂನ್ ತಿಂಗಳಿನಲ್ಲಿ ಈ ಒಂದು ಅರ್ಜಿಯನ್ನು ಆಹ್ವಾನಿಸಿ ಆ ಪ್ರಕ್ರಿಯೆಯನ್ನು ಮಾಡಲಾಗ್ತಾ ಇತ್ತು. ಆದರೆ 2024-25ನೇ ಸಾಲಿನಲ್ಲಿ ಈ ಪ್ರಕ್ರಿಯೆ ನಡೆದಿಲ್ಲ. ಸಂಬಂಧಪಟ್ಟಂಥ ಈ ಇಲಾಖೆಯ ಸಚಿವರನ್ನು ಶಿವರಾಜ್ ತಂಗಡಿ ಅವರನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿಸಿದರೆ ಇಲ್ಲ ನಾವು ಇದರಲ್ಲಿ ಒಂದು ಹೊಸ ಆವಿಷ್ಕಾರವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ ಅನ್ನುವಂಥ ಸಬೂಬನ್ನು ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಿ ಅವರು ಕೊಡ್ತಾರೆ. ಇಲ್ಲಿ ಅನುದಾನವೇ ಬಿಡುಗಡೆ ಆಗದೆ ಇವ್ರು ಏನು ಆವಿಷ್ಕಾರವನ್ನು ಮಾಡ್ತಾರೋ ಗೊತ್ತಿಲ್ಲ. ಯಾಕೆಂದ್ರೆ ಕಳೆದ ಬಾರಿ
ಸುನೀಲ್ ಕುಮಾರ್ ಅವರು ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುನೀಲ್ ಕುಮಾರ್ ಅವರ ಕೆಲಸ ಕೂಡ ಇದೇ ಆಗಿತ್ತು. ಆ ಸಂದರ್ಭದಲ್ಲಿ ಕೂಡ ಬಿಜೆಪಿ ಸರ್ಕಾರವು ಇದನ್ನೇ ಮಾಡ್ಕೊಂಡು ಬಂದಿತ್ತು. ಈಗ ಅದನ್ನೇ ಶಿವರಾಜ್ ತಂಗಡಗಿ ಅವರು ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಕೂಡ ಮುಂದುವರಿಸ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿರುವಂಥದ್ದು. ಕಳೆದ ಸಾಲಿನಲ್ಲಿ 2023-24ನೇ ಸಾಲಿನಲ್ಲಿ ಆ ಸಂದರ್ಭದಲ್ಲೂ ಕೂಡ ಅನುದಾನ ಸರಿಯಾಗಿ ಬಿಡುಗಡೆ ಆಗಿರಲಿಲ್ಲ. ಆ ಅನುದಾನವನ್ನು ಈಗಿನ ಸರ್ಕಾರ ಕಂತುಗಳ ರೂಪದಲ್ಲಿ ಈಗ 4 ಕಂತುಗಳಲ್ಲಿ ಹಣವನ್ನು ಕೊಡುವಂಥದ್ದೇ ಪುಡಿಗಾಸು ಒಂದೊಂದು ಸಂಘ ಸಂಸ್ಥೆಗಳಿಗೆ. ಒಟ್ಟಾರೆಯಾಗಿ 15-20 ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಕೂಡ ಒಂದೊಂದು ಸಂಘ ಈಗಾಗಲೇ ಹೇಳಿದ ಹಾಗೆ 7,000ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಕರ್ನಾಟಕದಲ್ಲಿದ್ದಾವೆ. ಅದರಲ್ಲಿ ಸಕ್ರಿಯವಾದಂತಹ ಸಂಘಟನೆಗಳಿಗೆ ಅಥವಾ ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆರ್ಥಿಕ ನೆರವಿನ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನು ಮಾಡುವಂತಹ ಸಂಘ ಸಂಸ್ಥೆಗಳಿಗೆ ಪುಡಿಗಾಸನ್ನು ಕೊಡೋದ್ರ ಮೂಲಕ ಕಾರ್ಯಕ್ರಮಗಳನ್ನು ಮಾಡಿಸುವಂಥದ್ದು. ಆದರೆ 2023-24ನೇ ಸಾಲಿನಲ್ಲಿ 4 ಕಂತುಗಳಲ್ಲಿ 3-4 ಕಂತುಗಳಲ್ಲಿ ಹಣವನ್ನು ಬಿಡುಗಡೆ ಈಗ ಆಗ್ತಾ ಇದೆ. ಪ್ರತಿ ವರ್ಷ ಆಯಾ ವರ್ಷದ ಕಂತು ಆಯಾ ವರ್ಷವೇ ಬಿಡುಗಡೆ ಆಗ್ತಾ ಇತ್ತು. ಅದು ಒಂದೇ ಬಾರಿಗೆ ಕಂತಿನ ರೀತಿಯಲ್ಲಿ ಅಥವಾ ಇಲ್ಲದೇನೆ ನೇರವಾಗಿ ಕಾರ್ಯಕ್ರಮ ಆದ ಬಳಿಕ ಸರ್ಕಾರ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೂಲಕ ಹಣವನ್ನು ಬಿಡುಗಡೆ ಮಾಡ್ತಾ ಇತ್ತು. ಅದು ಅನುದಾನ. ಅದಕ್ಕೆ ಅದನ್ನು ಪ್ರತಿ ಕಾರ್ಯಕ್ರಮದಲ್ಲೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಅಂಥೇಳಿ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ವಾಡಿಕೆ. ಆದರೆ ಈಗ ಕಲಾವಿದರು, ಸಾಹಿತಿಗಳು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಂಥ, ಕನ್ನಡ ಪರವಾದಂಥ ಕೆಲಸಗಳನ್ನು ಮಾಡುವಂಥ, ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥ ಸಂಘ ಸಂಸ್ಥೆಗಳ ಮುಖಂಡರುಗಳು ಅಥವಾ ಮುಖ್ಯಸ್ಥರು, ಕಲಾವಿದರು, ಸಾಹಿತಿಗಳು ಈಗ ಪರದಾಡುವಂಥ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಸರ್ಕಾರ ತಂದಿದೆ ಅಂತ ಹೇಳಲಿಕ್ಕೆ ನಾನಿಲ್ಲಿ ಯಾವ ಅಂಜಿಕೆಯೂ ಇಲ್ಲ. ಮುಖ್ಯಮಂತ್ರಿಗಳೇ ನಾವು ಸಾಹಿತಿಗಳ ಪರವಾಗಿದ್ದೀವಿ, ಪ್ರಗತಿಪರ ಚಿಂತನೆಯನ್ನು ಹೊಂದಿದ್ದೀವಿ, ಬಡ ಜನರ ಪರವಾಗಿದ್ದೀವಿ, ಕಲಾವಿದರ ಪರವಾಗಿದ್ದೀವಿ, ಸಾಹಿತಿಗಳ ಪರವಾಗಿದ್ದೀವಿ ಅಂತ ಹೇಳ್ತಾರೆ. ಆದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಅನುದಾನ ಇಲ್ಲ. ಯಾಕೆ ಇಲ್ಲ ಅಂತ ಹೇಳ್ತಾ ಹೋದರೆ ಅದನ್ನು ಮುಚ್ಚಿಡುವಂಥ ಕೆಲಸವನ್ನು ಶಿವರಾಜ್ ತಂಗಡಗಿ ಅವರು ಮಾಡ್ತಾರೆ. ಈಗ ಯಾವುದೇ ರಂಗಮಂದಿರದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಈಗ ಎಕ್ಸಾಂಪಲ್ ಹೇಳೋದಾದರೆ ರವೀಂದ್ರ ಕಲಾಕ್ಷೇತ್ರ ಇರ್ಬೋದು, ಕನ್ನಡ ಭವನ ಇರ್ಬೋದು. ಸೊ ಇಲ್ಲಿ ಬಾಡಿಗೆಯನ್ನು ಕೊಟ್ಟೆ ಕಾರ್ಯಕ್ರಮಗಳನ್ನು ಮಾಡಬೇಕು. ಕನಿಷ್ಠ ಪಕ್ಷ ಅಲ್ಲಿ ವಿನಾಯಿತಿ ಕೊಡುವಂಥ ಕೆಲಸವನ್ನು ಈ ಸಂಘ ಸಂಸ್ಥೆಗಳಿಗೆ ಮಾಡ್ತಾ ಇಲ್ಲ. ಯಾವುದೇ ಕನ್ನಡ ಪರವಾದಂಥ ಅಥವಾ ಕನ್ನಡ ನಾಡು ನುಡಿಗೆ ಅಥವಾ ಈ ನೆಲ ಜಲಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲೂ ಅಥವಾ ಸಾಧಕರನ್ನು ಯಾರನ್ನೋ ಗುರುತಿಸಿ ಸನ್ಮಾನ ಮಾಡಬೇಕು ಅಂತ ಹೋದರೂ ಕೂಡ ಇಲ್ಲಿ ಯಾವ ರೀತಿಯ ವಿನಾಯಿತಿಗಳನ್ನು ಕೂಡ ಶಿವರಾಜ್ ತಂಗಡಗಿ ಅವರು ಕೊಡಲಿಕ್ಕೆ ಸಿದ್ಧ ಇಲ್ಲ. ಕಳೆದ ಬಾರಿಯೂ ಕೂಡ ಅದನ್ನೇ ಮಾಡ್ತಾ ಇದ್ರು, ಈ ಬಾರಿಯೂ ಅದನ್ನೇ ಮುಂದುವರಿಸಿದ್ದಾರೆ. 2023-24ನೇ ಸಾಲಿನಲ್ಲಿ ಸಹಾಯಧನಕ್ಕೆ ಈಗ ದೊಡ್ಡ ಕೊಕ್ಕೆ ಬಿದ್ದಿದೆ. ಈ ಕಾರಣಕ್ಕಾಗಿಯೇ ಸರ್ಕಾರ ಹೇಳ್ತಾ ಇದೆ ನಮ್ಮಲ್ಲಿ ಅನುದಾನ ಇಲ್ಲ, ಈಗ ಅನುದಾನ ಕೊಡುವುದನ್ನು ನಿಲ್ಲಿಸಿದ್ದೀವಿ ಅಂತ ನೇರವಾಗಿ ಅವರು ಒಪ್ಕೊಳ್ತಾರೆ, ಸತ್ಯವನ್ನು ಒಪ್ಕೊಳ್ತಾರೆ. ಆದರೆ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳುವಂಥ ಧೈರ್ಯವನ್ನು ಮಾಡ್ತಾ ಇಲ್ಲ. ನಾವೇನೋ ಹೊಸ ಆವಿಷ್ಕಾರವನ್ನು ಮಾಡ್ತೀವಿ ಅನ್ನುವಂಥ ಸಬೂಬನ್ನು ಕೊಡ್ತಾರೆ ಹೊರತು ಈ ಬಾರಿ ಅನುದಾನ ಇಲ್ಲ ಅನ್ನುವಂಥದ್ದನ್ನು ನೇರವಾಗಿ ಒಪ್ಕೊಳ್ತಾರೆ. ಆದರೆ ಈ ಪ್ರಕ್ರಿಯೆನೇ ಮಾಡಿಲ್ಲ, ನೀವು ಅರ್ಜಿಯನ್ನೇ ಕನ್ಫರ್ಮ್ ಮಾಡಿಲ್ಲ ಅನ್ನೋದಾದರೆ ನೀವು ಇಲ್ಲಿ ಬರುವಂಥ ಅನುದಾನ ಹೇಗೆ ಬರಲಿಕ್ಕೆ ಸಾಧ್ಯ ಇದೆ? ಇಲ್ಲಿ ಕಳೆದ ಬಾರಿ ಈ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಜೆಟ್ನಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಅಂತೇಳಿತ್ತು. ಸೊ ಆ ಸಂದರ್ಭದಲ್ಲಿ ಒಂದಿಷ್ಟು ಹಣವನ್ನು ಇಡಲಾಗಿತ್ತು. ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಧನದ ಅಡಿಯಲ್ಲಿ ಕೆಲಸ ಮಾಡಲಿಕ್ಕೆ ಅಂತಲೇ 1,32,00,000 ಸೊ 1.32 ಕೋಟಿ ರೂಪಾಯಿ ಹಣವನ್ನು ಇದನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಇಡಲಾಗಿತ್ತು. ಆದರೆ ಇಲ್ಲಿ ರಂಗ ಪರಿಷೆಯನ್ನು ಈ ಕಲಾಗ್ರಾಮದಲ್ಲಿ ಕರ್ನಾಟಕ ಸರ್ಕಾರವೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಡಿಯಲ್ಲಿ ರಂಗ ಪರಿಷೆ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಆ ಅನುದಾನವು ಇರ್ತಕ್ಕಂಥ ಅಲ್ಪ ಸ್ವಲ್ಪ ಅನುದಾನವನ್ನು ಕೂಡ ಸಂಪೂರ್ಣವಾಗಿ ಖರ್ಚು ಮಾಡಿ ಬಿಸಾಕಿದೆ ಈಗ. ಸೊ ಹಾಗಾಗಿ ಈಗ ಬರುವಂಥ ಅಥವಾ ಇಡೀ ವರ್ಷ ಏನೇನು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅವರು ಯಾರಿಗೂ ಕೂಡ ಈ ಬಾರಿ ಅನುದಾನ ಇಲ್ಲ. ಕಳೆದ ಬಾರಿ 4 ಕಂತುಗಳಲ್ಲಿ ಹಣವನ್ನು ಕೊಟ್ಟಿತ್ತು ಸರ್ಕಾರ. ಅದು ಇನ್ನೂ ಕೂಡ ಕೆಲವರಿಗೆ ಇನ್ನೂ ಬಿಡುಗಡೆ ಆಗಬೇಕಾಗಿದೆ, ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ಬಿಡುಗಡೆ ಆಗಿಲ್ಲ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಸುಮಾರು ಈಗಾಗಲೇ ವಾರ್ಷಿಕ ಸಹಾಯಧನಕ್ಕಾಗಿ ಸುಮಾರು 1,500 ಸಂಘ ಸಂಸ್ಥೆಗಳಿಗೆ ಇನ್ನೂ ಕೂಡ ವಾರ್ಷಿಕ ಅನುದಾನ ಕೊಡಬೇಕಾಗಿದೆ. ಈಗ ಅಲ್ಪ ಸ್ವಲ್ಪ ಬಂದಿರತಕ್ಕಂಥದ್ದು ಒಟ್ಟು ಕಳೆದ ಬಾರಿ ಕೊಟ್ಟಿರ್ತಕ್ಕಂಥ 2023-24ನೇ ಸಾಲಿನಲ್ಲಿ 1,500 ಸಂಘ ಸಂಸ್ಥೆಗಳಿಗೆ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಡಿಯಲ್ಲಿ ವಾರ್ಷಿಕ ಸಹಾಯಧನವನ್ನು ಕೊಟ್ಟಿರ್ತಕ್ಕಂಥದ್ದು. ಅದು ಕೂಡ ಸಂಪೂರ್ಣವಾಗಿ ಇನ್ನೂ ಕೂಡ ತಲುಪಿಲ್ಲ. ಕಂತುಗಳ ರೀತಿಯಲ್ಲಿ ಈಗ ಹಣವನ್ನು ಕೊಡ್ತಾ ಇದೆ. ಅದು ಕಳೆದ ಬಾರಿಯದ್ದು.
ಆದರೆ ಈ ಸಾಲಿನಲ್ಲಿ 2024-25ನೇ ಸಾಲಿನಲ್ಲಿ ಯಾವ ಮುಲಾಜು ಇಲ್ಲದೆ ನಾವು ಸಹಾಯಧನವನ್ನು ಕೊಡ್ತಾ ಇಲ್ಲ, ನಿಲ್ಲಿಸಿದ್ದೀವಿ ಅನ್ನುವಂಥ ಮಾತುಗಳನ್ನು ಅವರೇ ಒಪ್ಕೊಳ್ತಾರೆ, ನೇರವಾಗಿ ಹೇಳ್ತಾರೆ. ಯಾಕೆ ಸರ್ಕಾರ ಇವತ್ತು ಈ ಸ್ಥಿತಿ ಬಂದಿದೆ? ಕನ್ನಡ ನಾಡು ನುಡಿ ವಿಚಾರಕ್ಕೆ ಅಥವಾ ಕನ್ನಡದ ಪರವಾದಂಥ ಕಾರ್ಯಕ್ರಮಗಳಿರ್ಬೋದು ಅಥವಾ ಸಾಹಿತ್ಯ ಅಥವಾ ಮತ್ತಿತರೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಂಘ ಸಂಸ್ಥೆಗಳಿಗೆ ಇವರಿಗೆ ಹಣ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಪ್ರತಿ ಬಾರಿ ಇವರೇನು ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಹಣ ಏನಿದೆ ಅದನ್ನು ಕೂಡ ಸರಿಯಾಗಿ ಬಿಡುಗಡೆ ಮಾಡಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಆದರೆ ಜನರನ್ನ ಒಂದು ರೀತಿ ವಂಚಿಸುವಂತ, ಅವ್ರನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ನಾವೆಲ್ಲವನ್ನು ಕೂಡ ಸರಿ ಮಾಡಿಬಿಟ್ಟಿದ್ದೀವಿ, ಎಲ್ಲವೂ ಕೂಡ ಸರಿ ಇದ್ದಾವೆ ಅಂತ ಹೇಳುವಂತ ಒಂದು ಹುಂಬತನದ ಕೆಲಸವನ್ನ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ಆದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಿಯವರು ನಾವೇನೋ ಹೊಸ ಆವಿಷ್ಕಾರ ಮಾಡ್ತಿದ್ದೀವಿ, ಇವೆಲ್ಲವೂ ಕೂಡ ಸ್ವಲ್ಪ ಬೇರೆ ಬೇರೆ ರೀತಿಯ ಇಲ್ಲಿರ್ತಕ್ಕಂಥ ರೀತಿ ರಿವಾಜುಗಳು ನಿಯಮಗಳನ್ನು ನಾವು ಬದಲಾಯಿಸಬೇಕು, ಇಲ್ಲಿ ಬೇರೆ ಏನೋ ಆಗ್ತಾ ಇದೆ ಅನ್ನೋಂಥ ಸಬೂಬುಗಳನ್ನು ಹೇಳುತ್ತೆ. ಏನಾಗ್ತಾ ಇದೆ ಅದನ್ನು ಕೂಡ ಹೇಳಲಿಕ್ಕೆ ಸಿದ್ಧರಿಲ್ಲ. ಕೆಲವು ಸಂಘ ಸಂಸ್ಥೆಗಳು ಸರ್ಕಾರದ ಅನುದಾನವನ್ನು ಬೇರೆ ರೀತಿಯಲ್ಲಿ ದುರುಪಯೋಗ ಪಡಿಸಿಕೊಳ್ಳುವಂಥ ವಿಚಾರವೂ ಕೂಡ ಈಗಾಗಲೇ ಜಗಜಾಹೀರಾಗಿರ್ತಕ್ಕಂಥದ್ದು, ಅದರಲ್ಲಿ ಮುಚ್ಚುಮರೆ ಏನಿಲ್ಲ. ಆದರೆ ಅಂತಹವರನ್ನ ತಡೆದು ನ್ಯಾಯೋಚಿತವಾಗಿ ಕನ್ನಡದ ಪರವಾದಂಥ ಕೆಲಸಗಳನ್ನು ಮಾಡುವಂಥವ್ರಿಗೆ, ಸಾಹಿತ್ಯ ಪರವಾದಂಥ ಕೆಲಸಗಳನ್ನು ಮಾಡುವಂಥವ್ರಿಗೆ, ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಸಂಘ ಸಂಸ್ಥೆಗಳಿಗೆ ಅನುದಾನ ಕೊಡಬೇಕಾದಂಥದ್ದು ಸರ್ಕಾರದ ಮೂಲಭೂತ ಕರ್ತವ್ಯ, ಅದು ಧರ್ಮ ಕೂಡ. ಆದರೆ ಸರ್ಕಾರ ಹಣವನ್ನು ಹೊಂದಿಸುವಂಥ ವಿಚಾರದಲ್ಲಿ, ಕ್ಯಾಲ್ಕುಲೇಷನ್ ಮಾಡುವಂಥ ವಿಚಾರದಲ್ಲಿ, ಬಜೆಟನ್ನು ಹಂಚಿಕೆ ಮಾಡುವಂಥ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಸೋಲ್ತಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿದೆ. ಈಗ ಮೇಲ್ನೋಟವನ್ನು ಗಮನಿಸಿದರೆ ಸಂಪೂರ್ಣವಾಗಿ ಸರ್ಕಾರ ಎಲ್ಲೋ ಒಂದು ಕಡೆ ವಿಫಲ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು. ಆದರೆ ಉತ್ತರವನ್ನು ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಡಬೇಕು, ಇಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರು ಕೊಡಬೇಕು. ಯಾರು ಕೊಡ್ತಾರೆ ಈಗ? ಇದು ಭಾಳ ಯಕ್ಷ ಪ್ರಶ್ನೆ ಈಗ. ಆದರೆ ನಾವೆಲ್ಲವೂ ಸರಿ ಇದೆ, ನಾವೆಲ್ಲ ಸರಿ ಮಾಡ್ಕೊಂಡಿದ್ದೀವಿ, ಸರ್ಕಾರದಲ್ಲಿ ಯಾವ ಸಮಸ್ಯೆಗಳು ಇಲ್ಲ ಅಂತ ಹೇಳಿಕೊಳ್ಳುವಂಥ ನಾಯಕರು, ಸಚಿವರುಗಳು ಈಗ ಈ ವಿಚಾರ ಬಂದಂಥ ಸಂದರ್ಭದಲ್ಲಿ ಒಮ್ಮೆ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅನ್ನೋಂಥದ್ದನ್ನು ತಮ್ಮ ಬೆನ್ನನ್ನು ತಾವು ಮುಟ್ಟಿ ನೋಡಿಕೊಳ್ಳುವಂಥ ಕೆಲಸ ಮಾಡಲೇಬೇಕಾಗಿದೆ. ಸೊ ಆ ರೀತಿಯ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿರುವಂಥದ್ದು. ಸೊ ಆ ಕಾರಣಕ್ಕಾಗಿ ಇಡೀ ಕರ್ನಾಟಕದ ಏನು ಕಲಾವಿದರಿರ್ಬೋದು, ಸಾಹಿತಿಗಳಿರ್ಬೋದು, ಅಥವಾ ಸಂಘ ಸಂಸ್ಥೆಗಳ ಮುಖಂಡರುಗಳಿರ್ಬೋದು, ಸರ್ಕಾರಕ್ಕೆ ಇವತ್ತು ಹಿಡಿಶಾಪವನ್ನು ಹಾಕುವ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ ಬಾರಿ ಅದೇ ನೀವು ಕಂತು ರೂಪದಲ್ಲಿ ಹಣವನ್ನು ಕೊಡ್ತಾ ಇದ್ದೀರಿ, ಒಟ್ಟಾರೆಯಾಗಿ ಹಣವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಷ್ಟು ವರ್ಷ ಸರ್ಕಾರ ನಡೆಸ್ಕೊಂಡು ಬಂದಂಥ ಅನುಭವಿ ರಾಜಕಾರಣಿಗಳೇ ಇರ್ತಕ್ಕಂಥ ಈ ಸರ್ಕಾರದಲ್ಲಿ, ಆದರೆ ಸಂಘ ಸಂಸ್ಥೆಗಳಿಗೆ ಸಿಗುವಂಥ ಒಂದು ಪುಡಿಗಾಸನ್ನು ಕೊಡುವಂಥ ವಿಚಾರದಲ್ಲೂ ಕೂಡ ಮೀನಾಮೇಷ ಎಣಿಸ್ತಾ ಇದ್ದೀರಿ, ಅದನ್ನೂ ಕೂಡ ಕಂತುಗಳ ರೂಪದಲ್ಲಿ ಕೊಡ್ತಾ ಇದ್ದೀರಿ. ಅಂದರೆ ಸರ್ಕಾರದಲ್ಲಿ ಹಣ ಇದೆಯಾ, ಖಜಾನೆ ಖಾಲಿಯಾಗಿದೆಯಾ? ಸೊ ಇದು ಉತ್ತರ ಸಿಗಬೇಕಾದಂಥ ಪ್ರಶ್ನೆ. ಎಲ್ಲ ಪ್ರಗತಿಪರ ಸಂಘಟನೆಗಳಿರ್ಬೋದು ಅಥವಾ ಸಾಹಿತಿಗಳಿರ್ಬೋದು ಸರ್ಕಾರದ ಪರವಾಗಿ ನಿಲ್ತಾರೆ. ಆದರೆ ಈಗ ಈ ವ್ಯವಸ್ಥೆ ಅದೇ ಸರ್ಕಾರದ ಪರವಾಗಿ ಯಾರಿದ್ರೋ ಅವರೇ ಇವತ್ತು ಸರ್ಕಾರದ ಮೇಲೆ ಹಿಡಿಶಾಪವನ್ನು ಹಾಕುವಂಥ ಪರಿಸ್ಥಿತಿಯನ್ನು, ಅಂಥ ವಾತಾವರಣವನ್ನು ಈ ಸರ್ಕಾರವೇ ತಂದುಕೊಂಡಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 16ನೇ ಬಜೆಟನ್ನು ಮಂಡನೆ ಮಾಡ್ತಾರೆ. 1ನೇ ತಾರೀಕಿಂದ ಅಧಿವೇಶನ ಶುರುವಾಗುತ್ತೆ. ಸೊ 7ನೇ ತಾರೀಕು ಅಂದರೆ ಮಾರ್ಚ್ 7ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 16ನೇ ಬಜೆಟನ್ನು ಮಂಡನೆ ಮಾಡ್ತಾರೆ. ಸೊ ಈ 16ನೇ ಬಜೆಟ್ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಈ ಥರದ ಸಣ್ಣ ಪುಟ್ಟ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಬಜೆಟನ್ನು ಏನು ಕ್ಯಾಲ್ಕುಲೇಷನನ್ನು ಮಾಡಿಕೊಂಡು ಒಂದು ಬಜೆಟ್ ಅಲೋಕೇಶನನ್ನು ಮಾಡಬೇಕಾಗುತ್ತೆ. ಆದರೆ ಮೇಲ್ನೋಟಕ್ಕೆ ನೀವು ಅಲೋಕೇಶನ್ ಮಾಡಿ ನಾವೇನೋ ಹೊಸ ರೀತಿಯ ಬಜೆಟನ್ನು ಕೊಟ್ಬಿಟ್ಟಿದ್ದೀವಿ, ಎಲ್ಲ ವರ್ಗಗಳಿಗೆ ನ್ಯಾಯ ಕೊಟ್ಟಿದ್ದೀವಿ ಅಂತ ಹೇಳ್ಕೊಳ್ಳುವಂಥವ್ರು ಇಲ್ಲಿ ಪ್ರತಿ ಇಲಾಖೆಯನ್ನು ಹುಡುಕಿ ನೋಡಿದ್ರೆ ಎಲ್ಲ ಇಲಾಖೆಯಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಕಾಡ್ತಾನೆ ಇದ್ದಾವೆ. ಸೊ ಆ ರೀತಿ ಕಳೆದ ಬಾರಿದನ್ನೇ ನಾವು ಗಮನಿಸೋದು 2023-24ನೇದು ಗಮನಿಸೋದಾದರೆ ಒಟ್ಟಾರೆಯಾಗಿ ಸುಮಾರು ಸಾಮಾನ್ಯ ವರ್ಗದ ಸಂಘ ಸಂಸ್ಥೆಗಳೇನಿದ್ದಾವೆ ಅವು 831 ಸಂಘ ಸಂಸ್ಥೆಗಳು, ಜೊತೆಗೆ ಪರಿಶಿಷ್ಟ ಜಾತಿಯ 519 ಸಂಘ ಸಂಸ್ಥೆಗಳು, ಜೊತೆಗೆ ಪರಿಶಿಷ್ಟ ವರ್ಗದ ಉಪಯೋಜನೆಯಡಿ ಈಗ 97 ಸಂಘ ಸಂಸ್ಥೆಗಳಿಗೆ ಈ ಸಹಾಯಧನವನ್ನು ಕೊಡಲಿಕ್ಕೆ ಒಂದು ಒಪ್ಪಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಒಟ್ಟಾರೆ ಇರತಕ್ಕಂಥ ಹಣವನ್ನೂ ಕೂಡ ನೀವು ರಂಗಪರಿಷೆ ಹೆಸರಿನಲ್ಲಿ ಖಾಲಿ ಮಾಡಿಟ್ಟು ಈಗ ಇದ್ದಕ್ಕಿದ್ದ ಹಾಗೆ ಇಲ್ಲಿರ್ತಕ್ಕಂಥ SC/ST ಉಪಯೋಜನೆ ಇರ್ಬೋದು ಅಥವಾ ಸಾಮಾನ್ಯ ವರ್ಗದವರಿಗಿರ್ಬೋದು ಯಾವುದಕ್ಕೂ ಕೂಡ ಹಣವೇ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿಯನ್ನು ನೀವೇ ತಂದುಕೊಂಡಿದ್ದೀರಿ. ಅಂದರೆ ಸರ್ಕಾರವನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಅಥವಾ ಇಲಾಖೆಯನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಎಡುತ್ತಾ ಇದ್ದಾರ ಜನನಾಯಕರು, ಸೊ ಸಚಿವರುಗಳು, ಸರ್ಕಾರ. ಸೊ ಇದು ಭಾಳ ದೊಡ್ಡ ಯಕ್ಷ ಪ್ರಶ್ನೆ ಇವತ್ತು. ಸೊ ಇದಕ್ಕೆ
ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೋ, ತಂಗಡಿಗೆಯವರು ಉತ್ತರ ಕೊಡ್ತಾರೋ, ಅಥವಾ ಇನ್ಯಾರು ಕಾಂಗ್ರೆಸ್ ಪಕ್ಷದ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಜೊತೆಗೆ ಉಪಮುಖ್ಯಮಂತ್ರಿಗಳು ಕೂಡ ಸೊ ಇವರು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಆದರೆ ಜನಸಾಮಾನ್ಯರಿಗೆ ಸೊ ಇದರ ಮೂಲಕವೇ ಬಹಳಷ್ಟು ಕಲಾವಿದರು, ಸಾಹಿತಿಗಳು ಇವತ್ತು ಈ ಥರದ ಕಾರ್ಯಕ್ರಮಗಳನ್ನು ಮಾಡೋದರ ಮೂಲಕವೇ ಸೊ ಅಲ್ಲಿ ಜನಮನ್ನಣೆಯನ್ನು ಗಳಿಸಿರ್ತಾರೆ. ಜೊತೆಗೆ ಅದನ್ನೇ ಒಂದು ಬದುಕಾಗಿಸ್ಕೊಂಡು ಕನ್ನಡ ನಾಡು ನುಡಿಗಾಗಿ ತಮ್ಮ ಬದುಕನ್ನೇ ಮುಡಿಪಾಗಿಸ್ಕೊಂಡಿರ್ತಕ್ಕಂಥ ಸಂದರ್ಭಗಳಲ್ಲಿ ಅವ್ರಿಗೊಂದು ಸಿಗಬೇಕಾದಂಥ ಒಂದು ಪುಡಿಗಾಸನು ಕೂಡ ಸಿಗದೇ ಇರೋ ರೀತಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಮಹಾಪಾಪ ಇದೆಯಲ್ಲ, ಇದು ಈ ಸರ್ಕಾರಕ್ಕೆ ತಟ್ಟದೇ ಬಿಡೋದಿಲ್ಲ. ಸೊ ದಯಮಾಡಿ ನೀವು ಇಂಥ ವಿಚಾರದಲ್ಲಿ ನಾವೆಲ್ಲವೂ ಕೂಡ ಏನು ಕನ್ನಡ ಪರವಾಗಿದ್ದೀವಿ, ಕನ್ನಡದ ಧ್ವನಿಯಾಗಿದ್ದೀವಿ ಅಂತ ಹೇಳ್ತಾ ಇರತಕ್ಕಂಥ ನಾಯಕರುಗಳು ಸೊ ಇಂಥ ಸಣ್ಣ ಸಣ್ಣ ವಿಚಾರಗಳನ್ನು ಗಮನ ಹರಿಸಬೇಕು. ರಾಜ್ಯದಲ್ಲಿ ಇರೋದು ಬರೀ 7,000 ಸಂಘ ಸಂಸ್ಥೆಗಳು ರೀ. 7,000 ಸಂಘ ಸಂಸ್ಥೆಗಳಲ್ಲಿ ನೀವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು 1,500 ಸಂಘ ಸಂಸ್ಥೆಗಳು. ಅವ್ರಿಗೆ ಸಿಗಬೇಕಾದ 50,000 ನೀವು ಕೊಡ್ತಕ್ಕಂಥದ್ದು ಅನುದಾನ ಕೇವಲ 50,000, 1 ಲಕ್ಷ, 2 ಲಕ್ಷ, ಹಬ್ಬ ಅಂದರೆ 2 ಲಕ್ಷ. ಸೊ ಅದನ್ನೂ ಕೂಡ ಸರಿಯಾಗಿ ಅದು ಕಾರ್ಯಕ್ರಮ ಮಾಡಿ ಆದಮೇಲೆ ಕೊಡುವಂತಕ್ಕಂಥ ಹಣ, ಆ ಪುಡಿಗಾಸನ್ನು ಕೂಡ ನೀವು ಕೊಡಲಿಕ್ಕೆ ಸಿದ್ಧರಿಲ್ಲ. ಕನ್ನಡದ ನಾಡು ನುಡಿಯನ್ನು ಕಟ್ಟುವಂಥವರಿಗೆ ನೀವು ಎನ್ಕರೇಜ್ ಮಾಡಲಿಕ್ಕೆ ಸಿದ್ಧರಿಲ್ಲ ಅನ್ನೋದಾದರೆ ನೀವು ಯಾವ ಸೀಮೆಯ ಕನ್ನಡ ಪರವಾಗಿದ್ದೀರಿ, ಯಾವ ರೀತಿಯಲ್ಲಿ ನೀವು ಪ್ರಗತಿಪರ ಚಿಂತನೆಗಳನ್ನು ಅಳವಡಿಸ್ಕೊಂಡಿದ್ದೀರಿ, ಈ ಒಂದು ಸಾಹಿತ್ಯಾತ್ಮಕ ಚಟುವಟಿಕೆಗಳಿಗೆ ನೀವು ಪ್ರೋತ್ಸಾಹ ಕೊಡ್ತೀವಿ ಅಂತೇಳಿ ಯಾವ ಬಾಯಲ್ಲಿ ನೀವು ಹೇಳ್ತೀರಿ? ಸೊ ಇದು ಈ ಮೂಲಭೂತವಾದಂಥ ಪ್ರಶ್ನೆ ಇದು. ಸೊ ಹಾಗಾಗಿ ಯಾರು ಈ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥವ್ರು ಸಹಾಯಧನದ ಅಡಿಯಲ್ಲಿ ಇವತ್ತು ನಾವು ಕನ್ನಡ ಪರವಾಗಿ ಅಥವಾ ಸಾಹಿತ್ಯಾತ್ಮಕವಾಗಿ ಈ ನೆಲ ಜಲದ ಸಂಸ್ಕೃತಿ ಸಂಸ್ಕಾರಗಳನ್ನು ಬಿತ್ತುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗೋಂಥವ್ರಿದ್ದಾರೆ. ಸೊ ಅಂಥವ್ರ ಜೊತೆಯಲ್ಲಿ ಇವತ್ತು ನೀವು ಸರ್ಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಜೊತೆ ನಿಲ್ಲಬೇಕಾಗಿದೆ. ಅವ್ರಿಗೆ ಬೆನ್ನೆಲುಬಾಗಿ ನಾವು ಸರ್ಕಾರ ನಿಮ್ಮ ಜೊತೆಗಿದ್ದೀವಿ, ನೀವು ಕೆಲಸಗಳನ್ನು ಮಾಡ್ಕೊಂಡು ಹೋಗಿ ಅಂತೇಳಿ ಬೆನ್ನು ತಟ್ಟುವಂಥ ಕೆಲಸ ಆಗಬೇಕಾಗಿದೆ. ಸೊ ಆ ಕೆಲಸವನ್ನು ಖಂಡಿತವಾಗಲೂ ಮುಂದಿನ ಬಜೆಟ್ ಸಂದರ್ಭದಲ್ಲಾದರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನು ಗಮನಿಸಿ ನ್ಯಾಯೋಚಿತವಾಗಿ ಯಾರಿಗೆ ಏನೇನು ಸಲ್ಲಬೇಕೋ ಆ ಕೆಲಸಗಳನ್ನು ಚಾಚೂ ತಪ್ಪದೆ ಮಾಡ್ತಾರೆ ಅನ್ನುವಂಥ ಸದಾಶಯದೊಂದಿಗೆ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.